ಮುಂಬೈ ಪಾಲಿಕೆ ಚುನಾವಣೆಗೆ ರಿಸಲ್ಟ್ಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಏಷ್ಯಾದಲ್ಲಿಯೇ ಶ್ರೀಮಂತ ಪಾಲಿಕೆಯಾಗಿರುವ ಮುಂಬೈ ಇದೀಗ ಮುಂಬೈನ 277 ವಾರ್ಡ್ಗೆ ನಿನ್ನೆ ನಡೆದಿರುವ ಚುನಾವಣೆ. ಮುಂಬೈ ಪಾಲಿಕೆ ಚುನಾವಣೆಗೆ ರಿಸಲ್ಟ್ಗೆ ಇದೀಗ ಕೌಂಟ್ ಡೌನ್. ಏಷ್ಯಾದಲ್ಲಿಯೇ ಶ್ರೀಮಂತ ಪಾಲಿಕೆಯಾಗಿರುವಂತಹ ಮುಂಬೈನ 277 ವಾರ್ಡ್ಗೆ ನಿನ್ನೆ ನಡೆದಿರುವಂತಹ ಚುನಾವಣೆ. ಇಂದು ಬೆಳಿಗ್ಗೆ 10 ಗಂಟೆಯಿಂದ ಮತ ಎಣಿಕೆ ಆರಂಭವಾಗುತ್ತೆ. 30 ವರ್ಷಗಳಿಂದ ಠಾಕ್ರೆ ನಿಯಂತ್ರಣದಲ್ಲಿದ್ದ ಪಾಲಿಕೆ ಆದರೆ ಈಗ ಕೇಸರಿ ಪಡೆಗೆ ಬಹುಪರಾಕ್ ಎಂದಿರುವಂತಹ ಸಮೀಕ್ಷೆಗಳು. ಬಿಜೆಪಿ ಮೈತ್ರಿಕೂಟಕ್ಕೆ ಒಲಿಯುತ್ತಾ ಮಹಾ ಗೆಲುವು. ಠಾಕ್ರೆ ನಿಯಂತ್ರಣದಲ್ಲಿದ್ದ ಆಡಳಿತ ಕೈ ತಪ್ಪುವ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಮಹಾಪಾಲಿಕೆಯ 277 ವಾರ್ಡ್ನಲ್ಲಿ ಬಹುಮತ 114. ಮುಂಬೈ ಮಹಾನಗರ ಪಾಲಿಕೆ ಅಧಿಕಾರ ಯಾರಿಗೆ? ಹಾಗಾದ್ರೆ ಬಿಜೆಪಿ ಶಿಂದೆ ನೇತೃತ್ವದ ಶಿವಸೇನೆಗೆ ಮೈತ್ರಿಗೆ ಗೆಲುವು. ಪಾಲಿಕೆ ಫೈಟ್ನಲ್ಲಿ ಉದ್ಧವ್ ಠಾಕ್ರೆ ಬಣಕ್ಕೆ ಮುಖಭಂಗವಾಗುತ್ತಾ? ಲೋಕಲ್ ವಾರ್ನಲ್ಲಿ 21 ಸ್ಥಾನಕ್ಕೆ ಕಾಂಗ್ರೆಸ್ ಸೀಮಿತವಾಗುತ್ತಾ? ಮಹಾರಾಷ್ಟ್ರದ 28 ಸ್ಥಳೀಯ ಸಂಸ್ಥೆಗೆ ಫಲಿತಾಂಶ ಪ್ರಕಟವಾಗಿದೆ. ಮುಂಬೈ, ನಾಸಿಕ್, ಪುಣೆ ಹಾಗೂ ನಾಗ್ಪುರ ಪಾಲಿಕೆಯಿಂದ. ಹಾಗಾದ್ರೆ ಮುಂಬೈನ ಮಹಾ ಚುನಾವಣೆಯಲ್ಲಿ ಪಾಲಿಕೆ ಚುನಾವಣೆಗೆ ರಿಸಲ್ಟ್ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಏಷ್ಯಾದಲ್ಲಿ ಶ್ರೀಮಂತ ಪಾಲಿಕೆಯಾಗಿರುವಂತಹ ಮುಂಬೈ ಇದೀಗ ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ. ನಿನ್ನೆ ಅಷ್ಟೇ ಆಕ್ಸಿಸ್ ಮೈ ಇಂಡಿಯಾ ಒಂದು ಸಮೀಕ್ಷೆಯನ್ನ ಅಲ್ಲಿ ಬಿಡುಗಡೆ ಮಾಡಿತ್ತು. ಆ ಒಂದು ಪ್ರಕಾರವಾಗಿ 131ರಿಂದ 158 ಸ್ಥಾನಗಳನ್ನ ಅಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ಒಂದಿಷ್ಟು ಅಲ್ಲಿ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ಹಾಗಾದ್ರೆ ಶಿವಸೇನೆಯ ಉದ್ಧವ್ ಠಾಕ್ರೆ ಕಡಿಮೆ ಅಲ್ಲಿ ಪಡೆದುಕೊಳ್ಳುತ್ತಾ ಸೀಟ್ಗಳನ್ನ ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಕೆಲವು ಸತತವಾಗಿ ಉದ್ಧವ್ ಠಾಕ್ರೆ ಅಲ್ಲಿ ಗೆಲುವನ್ನು ಸಾಧಿಸ್ತಾ ಬಂದಿರುವಂಥದ್ದು. ಆದ್ರೆ ಈಗ ನಡೆದಿರುವಂತಹ ಸಮೀಕ್ಷೆಯಲ್ಲಿ ತಿಳಿದು ಬಂದಿರುವಂತಹ ವಿಚಾರ ಬಿಜೆಪಿಗೆ ಅಲ್ಲಿ ಗೆಲುವು ಸಾಧ್ಯತೆ ಅನ್ನುವಂಥದ್ದು. ಹಾಗಾದ್ರೆ ಉದ್ಧವ್ ಠಾಕ್ರೆ ಶಿವಸೇನೆಗೆ ಯಾವ ರೀತಿಯಾಗಿ ಮುಖಭಂಗ ಆಗುತ್ತೆ? ಯಾಕಂದ್ರೆ ಮತ್ತೊಂದು ಅಲ್ಲಿ ವಿಚಾರ ಇತ್ತು. ಯಾಕಂದ್ರೆ ಉದ್ಧವ್ ಠಾಕ್ರೆ ಶಿವಸೇನೆಗೆ ಮುಸ್ಲಿಂ ಮತ್ತು ಮರಾಠ ಮತಗಳು ಅಲ್ಲಿ ಸಪೋರ್ಟ್ ಅನ್ನ ಮಾಡುತ್ತೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಸಮೀಕ್ಷೆಯನ್ನ ನಾವು ನೋಡಿದಾಗ ಅಲ್ಲಿ ಉಲ್ಟಾ ಹೊಡೆದಿದೆ ಎಲ್ಲವಂತವು. ಯಾಕಂದ್ರೆ ಬಿಜೆಪಿ ಶಿಂದೆ ನೇತೃತ್ವದ ಶಿವಸೇನೆ ಮೈತ್ರಿಗೆ ಗೆಲುವು ಅಂತ ಕಾಣಲಾಗ್ತಾ ಇದೆ. ಇನ್ನು ಅಲ್ಲಿ ಗೆಲ್ಲಬೇಕು ಅಂತ ಅಂದ್ರೆ 114 ಸೀಟುಗಳು ಬೇಕಾಗುತ್ತೆ. ಆದ್ರೆ ಇಲ್ಲಿ 131 ಗೆಲ್ಲುತ್ತೆ ಬಿಜೆಪಿ ಅನ್ನೋದು ಸಮೀಕ್ಷೆಯಲ್ಲಿ ತಿಳಿದಿರುವಂತಹ ವಿಚಾರ. ಹಾಗಾದ್ರೆ ಕಾಂಗ್ರೆಸ್ ಕೇವಲ 21ರಲ್ಲಿ 28ರಲ್ಲಿ ಅಲ್ಲಿ ಸಮಾಧಾನ ಆಗುತ್ತಾ? 28ಕ್ಕೆ ಅಲ್ಲಿ ಮುಕ್ತಾಯ ಆಗುತ್ತಾ ಅನ್ನುವಂಥದ್ದು ಒಂದು ಕಡೆ ಕಾಣಿಸ್ತಾ ಇದೆ. ಹೀಗಾಗಿ ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕಿದೆ ಮುಂಬೈನ ಈ ಒಂದು ಚುನಾವಣೆ. ಮುಂಬೈ ರಿಸಲ್ಟ್ಗೆ ಇದೀಗ ಕೌಂಟ್ ಡೌನ್ ಶುರುವಾಗಿರುವಂತೂ. ನಿನ್ನೆ ನಡೆದಿತ್ತು ಮುಂಬೈ ಪಾಲಿಕೆಯ ಚುನಾವಣೆ. ಇದೀಗ ಏಷ್ಯಾದಲ್ಲೇ ಶ್ರೀಮಂತ ಪಾಲಿಕೆ ಆಗಿರುವಂತಹ ಮುಂಬೈ ಚುನಾವಣೆ ನಿನ್ನೆ ಎಷ್ಟೇ ನಡೆದಿತ್ತು. ಇದೀಗ ಅದರ ರಿಸಲ್ಟ್ ಮುಂಬೈನ 277 ವಾರ್ಡ್ಗೆ ನಿನ್ನೆ ನಡೆದಿರುವಂತಹ ಚುನಾವಣೆ. ಇಂದು ಬೆಳಿಗ್ಗೆ 10 ಗಂಟೆಯಿಂದನೇ ಮತ ಎಣಿಕೆ ಆರಂಭವಾಗುತ್ತೆ. ಆದರೆ ಸಮೀಕ್ಷೆಗಳ ಪ್ರಕಾರ ಇಲ್ಲಿ 30 ವರ್ಷಗಳಿಂದ ಸಹಿತ ಠಾಕ್ರೆ ನಿಯಂತ್ರಣದಲ್ಲಿದ್ದ ಪಾಲಿಕೆ ಇದೀಗ ಒಂದು ಬಿಜೆಪಿ ಕೈಪಾಲಾಗುತ್ತಾ ಅನ್ನುವಂಥದ್ದು. ಕೇಸರಿ ಪಡೆಗೆ ಬಹುಪರಾಕ್ ಅಂತಾರ ಜನರು ಅನ್ನುವಂಥದ್ದು. ಹಾಗಾದ್ರೆ ಪೋಲ್ಸ್ ಯಾವ ಒಟ್ಟು ಸ್ಥಾನ 227 ಇರುವಂಥದ್ದು. ಹೀಗಾಗಿ ಯಾರಿಗೆ ಗೆಲುವು? ಹಾಗಾದ್ರೆ ಬಿಜೆಪಿ ಗೆಲುವನ್ನು ಸಾಧಿಸ್ತಾ ಅಂತ ಅಂದ್ರೆ ಪೋಲ್ಸ್ನಲ್ಲಿ ಬಹುಮತ ಸಿಗಬೇಕು ಅಂತ ಅಂದ್ರೆ 114 ಬೇಕಾಗುತ್ತೆ. 114 ಸಂಖ್ಯೆಯನ್ನ ಅಲ್ಲಿ ಬಿಜೆಪಿ ಪಡೆದುಕೊಳ್ಳುತ್ತಾ ಅನ್ನುವಂಥದ್ದು ಸಮೀಕ್ಷೆನ ನೋಡಿದ್ರೆ. ಇನ್ನು ಬಿಜೆಪಿ ಮೈತ್ರಿ 131 ಸ್ಥಾನಗಳನ್ನ ಪಡೆಯುತ್ತೆ ಅಂತ ಈಗಾಗಲೇ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಉದ್ಧವ್ ಠಾಕ್ರೆಗೆ ಮುಖಭಂಗ ಆಗುತ್ತಾ? ಠಾಕ್ರೆ ಶಿವಸೇನೆ ಕೇವಲ 66 ಸೀಟ್ಗಳನ್ನ ಪಡೆದುಕೊಳ್ಳುತ್ತಾ? ಕಾಂಗ್ರೆಸ್ ಮೈತ್ರಿ 21 ಕೇವಲ 21 ಅಲ್ಲಿ ಸ್ಥಾನಗಳನ್ನ ಪಡೆದುಕೊಳ್ಳುತ್ತಾ? ಅಂದ್ರೆ ಈಗ ನಡೆಸಿರುವಂತಹ ಸಮೀಕ್ಷೆಯನ್ನ ನಾವು ನೋಡಿದಾಗ ಅಲ್ಲಿ ಒಟ್ಟು ಸ್ಥಾನ 227ರಲ್ಲಿ 131 ಶಿವಸೇನೆ ಬಿಜೆಪಿಯ ಶಿವಸೇನೆ ಅಲ್ಲಿ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು. ಈಗ ಶಿವಸೇನೆ ಅಲ್ಲಿ ಪಡೆದುಕೊಳ್ಳುತ್ತೆ ಅಂತ ಇದೀಗ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ಹಾಗಾದ್ರೆ ಉದ್ಧವ್ ಠಾಕ್ರೆಗೆ ಅಲ್ಲಿ ಮುಖಭಂಗ ಆಗುತ್ತಾ? ಕೇವಲ 66 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ ಅಂತ. ಯಾಕಂದ್ರೆ 30 ವರ್ಷದಿಂದ ಠಾಕ್ರೆ ನಿಯಂತ್ರಣದಲ್ಲಿದ್ದ ಈ ಒಂದು ಪಾಲಿಕೆಯಲ್ಲಿ ಇದೀಗ ಈ ಒಂದು ರಿಸಲ್ಟ್ ಏನಾದ್ರೂ ನಿಜ ಆದ್ರೆ ನಿಜಕ್ಕೂ ಕೂಡ ಮುಖಭಂಗ ಆಗುವಂಥದ್ದು. ಠಾಕ್ರೆ ಶಿವಸೇನೆಯಲ್ಲಿ 66 ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ.